ಐತಿಹಾಸಿಕ ಬೆಂಗಳೂರು ಕರಗ ಶಕ್ತಿಯೋತ್ಸವಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಹಳೆ ಬೆಂಗಳೂರಲ್ಲಿ ಐತಿಹಾಸಿಕ ಕರಗ ಉತ್ಸವದ ವೈಭವ ಬಹಳ ಜೋರಾಗಿದೆ, ವಿಜೃಂಭಣೆ ಮನೆ ಮಾಡಿದೆ. ಇವತ್ತು ಮಧ್ಯರಾತ್ರಿ 12:30ಕ್ಕೆ ಕರಗದ ಮೆರವಣಿಗೆ ಆರಂಭ ಆಗುತ್ತೆ. ಸುಮಾರು 25 ಪೇಟೆಗಳಲ್ಲಿ ದ್ರೌಪದಮ್ಮನ ಹೂವಿನ ಕರಗ ಸಾಗುತ್ತೆ. ಈಗಾಗಲೇ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳು ನೆರವೇರ್ತಾ ಇರೋದನ್ನು ನಾವು ನೋಡ್ತಾ ಇದ್ವಿ. ಮತ್ತೊಂದು ಕಡೆ ಜನ ಕಿಕ್ಕಿರಿದು ಸೇರಿದ್ದಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಆರಂಭ ಆಗಲಿಕ್ಕಿರುವಂತಹ ಕರಗ ಉತ್ಸವವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಕೇವಲ ಬೆಂಗಳೂರು ಅಷ್ಟೇ ಅಲ್ಲ, ಅಕ್ಕಪಕ್ಕದ ಜಿಲ್ಲೆಗಳಿಂದ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಬಂದು ಸೇರ್ತಿದ್ದಾರೆ. ಗೋವಿಂದರಾಜು ಸರ್, ಈಗ ಬೆಂಗಳೂರಿನ ಹೆಸರು ಈ ದ್ರೌಪದಿಯ ಪ್ರಕರಣದಲ್ಲಿ ಯಾವ ರೀತಿ ತಳಕಾಗುತ್ತೆ ಅನ್ನೋದ್ರ ಬಗ್ಗೆ ತಾವು ಹೇಳಬೇಕು ಅಂತ ಬಯಸ್ತಾ ಇದ್ರಿ. ಏನದರ ಮರ್ಮ ತಿಳಿಸ್ಕೊಡಿ. ಚೈತ್ರ ಪೌರ್ಣಿಮೆಯ ಹಿಂದಿನ ದಿನ ರಾತ್ರಿ, ಅಂದರೆ ರಾತ್ರಿ ಕಳೆದು ಬ್ರಾಹ್ಮಿ ಮುಹೂರ್ತದಲ್ಲಿ ನಮ್ಮ ವಹನಿಕುಲ ಕ್ಷತ್ರಿಯ ಹೆಣ್ಮಕ್ಳು ಮುತ್ತೈದೆಯರು ಪ್ರೀತಿಯಿಂದ ತಾಯಿಗೆ ಪೊಂಗಲ್ ತಯಾರಿಸ್ತಾರೆ. ಪೊಂಗಲ್ ಅಂದರೆ ಕನ್ನಡದಲ್ಲಿ ಅದು ಅರವು ಭಾಷೆಯಲ್ಲಿ ಪೊಂಗಲ್ ಅಂತ. ಉಕ್ಕೋದು, ಹುಗ್ಗಿ ಹುಗ್ಗಿ ತಯಾರಿಸ್ತಾರೆ. ಅದನ್ನು ನಮ್ಮ ಅರಿವು, ನಮ್ಮ ತಿಗಳಾರಿ ಭಾಷೆಯಲ್ಲಿ, ತಿಗಳರ ಮಾತೃಭಾಷೆಯಲ್ಲಿ ಪೊಂಗಲ್ ಅಂತೀವಿ. ಈ ಸಿಹಿ ಪೊಂಗಲನ್ನು ಶ್ರದ್ಧಾಭಕ್ತಿಯಿಂದ ಒಳ್ಳೊಳ್ಳೆ ಪರಿಕರಗಳನ್ನ ಹಾಕಿ ತಾಯಿಗೆ ತುಂಬ ಪ್ರೀತಿಯಿಂದ ತಯಾರಿಸ್ತಾರೆ. ಒಬ್ಬರು ಇಬ್ಬರಲ್ಲ, ಪೂರ್ವದಲ್ಲಿ ದೇವಸ್ಥಾನ ಸುತ್ತು ಎಕರೆಗಟ್ಟಲೆ ಜಾಗ ಇತ್ತು. ಆ ಸಂದರ್ಭದಲ್ಲಿ ಊರೂರುಗಳಿಂದ ಬಂದಂಥ ಮತ್ತು ಆ ಮೂಲ ಬೆಂಗಳೂರಿನ ಜನರ ಹೆಣ್ಮಕ್ಳೆಲ್ಲ ಸೇರಿ ಎಲ್ಲರೂ ಮಾಡಿದಂಥ ಪೊಂಗಲನ್ನು ಒಂದೇ ರಾಶಿ ತಾಯಿ ಮುಂದೆ ಎಡೆ ಇಟ್ಟು, ಎಡೆ ರಾಶಿ ಹಾಕಿ ಅದನ್ನು ನೈವೇದ್ಯ ಮಾಡಿ ತಾಯಿಗೆ, ಅನಂತರ ಆ ನೈವೇದ್ಯ ಮಾಡಿದಂಥ ಪೊಂಗಲನ್ನು ಬಂದಂಥ ಲಕ್ಷಾಂತರ ಮಂದಿ ಜನರಿಗೆ, ಭಕ್ತಾದಿಗಳಿಗೆ ಹಂಚ್ತಾಯಿದ್ರು. ಆ ಪೊಂಗಲ್ ತಿಂದು ಹೋದಂಥ ಜನ ಅವ್ರ ಊರುಗಳಲ್ಲಿ ನಾವು ಪೊಂಗಲೂರಿಗೆ ಹೋಗಿದ್ವಿ ಅಂತ ಹೇಳ್ತಾರೆ. ಆ ಪೊಂಗಲೂರೇ ಇವತ್ತು ಶಬ್ದ ಅಪಭ್ರಂಶವಾಗಿ ಬೆಂಗಳೂರಾಗಿದೆ. ದೇವಿ ದ್ರೌಪದಿಗೆ ಎಡೆಯಿಟ್ಟು ನೈವೇದ್ಯ ಮಾಡಿ ನಮ್ಮ ಮುತ್ತೈದೆ ಹೆಣ್ಣುಮಕ್ಕಳು ತಯಾರಿಸಿದಂಥ ಪೊಂಗಲ್ಲು ಎಡೆಯಿಟ್ಟು ರಾಶಿ ಎಡೆಯಿಟ್ಟು ನೈವೇದ್ಯ ಮಾಡಿ ಆ ರಾಶಿ ಪೊಂಗಲನ್ನು ಭಕ್ತಾದಿಗಳಿಗೆ ಹಂಚ್ತಾ ಇದ್ದಾರಲ್ಲ, ಆ ಭಕ್ತಾದಿಗಳು ಪೊಂಗಲೂರು ಅನ್ನೋದು ಪ್ರಾರಂಭ ಮಾಡಿದ್ರು. ಆ ಪೊಂಗಲೂರು ಶಬ್ದ ಅಪಭ್ರಂಶ ಆಗಿ ಈಗ ಬೆಂಗಳೂರು ಆಗಿ ಮುಂದುವರೆದಿದೆ. ಇತಿಹಾಸದಲ್ಲಿದೆ, ಇವೆಲ್ಲ ಜಾನಪದದಲ್ಲಿದೆ. ಇತಿಹಾಸಕಾರರು ಎಲ್ಲ ಬೆಂಗಳೂರಿಂದ ಹೊರಗಡೆಯವರು ಬರೆದಿದ್ದಾರೆ. ಬೆಂಗಳೂರಿನ ಮೂಲ ನಿವಾಸಿಗಳು ಬರೆದಿದ್ದಾರೆ, ಇವನ್ನೆಲ್ಲ ಬರೀತಾ ಇತಿಹಾಸನ ಎಲ್ಲ ಹೊರಗಡೆ ಅವ್ರು ಬರೆದಿದ್ದಾರೆ. ಅವ್ರ ಮನಸ್ಸಿಗೆ ಅವ್ರ ಕಾಲ್ಪನಿಕವಾಗಿ ಏನೇನೋ ಬರೆದಿದ್ದಾರೆ. ಬಟ್ ಜಾನಪದದ ಸೊಬಗಲ್ಲಿ ಇದೆಲ್ಲ ಹಾಗೆ ಖಂಡಿತ. ಈಗ ಜಾನಪದದಲ್ಲಿ ನಾನು ಹೊರತಲ್ಲ, ನೀವು ಎಲ್ಲ ಜಾನಪದದಲ್ಲೇ ಈಗ ನಾವು ಮಾತಾಡ್ತಾ ಇರೋದು ಮುಂದಿನ ದಿನಕ್ಕೆ ಜಾನಪದವಾಗಿ ಉಳಿತದೆ. ಹೀಗೆ ಪೊಂಗಲೂರು ಅಂದಿದ್ದು ಮುಂದೆ ಅದು ಶಬ್ದ ಅಪಭ್ರಂಶವಾಗಿ ಬೆಂಗಳೂರು ಆಗಿದೆ. ಅದು ನಮ್ಮ ಹೆಮ್ಮೆ. ಖಂಡಿತ ಸರ್, ನೀವು ಆವಾಗಲೇ ಹೇಳ್ತಾ ಇದ್ರಿ, ನಾನು ನಿಮ್ಮನ್ನು ಅರ್ಧಕ್ಕೆ ತಡೆದಿದ್ದೆ, ಕ್ಷಮೆ ಇರಲಿ. ಆ ಮದುವೆ ಸಂದರ್ಭ, ಗೌಪ್ಯತೆ, ಗಂಟೆ ಪೂಜಾರಿಗಳು, ಉಳಿದ ವಿಚಾರಗಳು ನೀವು ಹೇಳ್ತಾ ಇದ್ರಿ. ಯಾವುದನ್ನು ಸಮಾಜಕ್ಕೆ ಹೇಳ್ಬಹುದು ಅದಷ್ಟನ್ನೇ ಹೇಳಬೇಕು ಅಂತ ಹೇಳ್ತಾ ಇದ್ರಿ. ಸೊ ಅದು ಮುಂದುವರಿಸಿ ಸರ್. ಅದು ಈ ವಿಚಾರವಾಗಿ ಏನಕ್ಕೆ ಈ ಸಮಾಜಕ್ಕೆ ತಿಳಿಸಿರೋದು ಏನಕ್ಕೆ ಉದ್ದೇಶ ಅಂತಂದರೆ, ಪ್ರತಿಯೊಂದು ಸಮಾಜದಲ್ಲಿ ಕೂಡ ಮದುವೆಗಳು ಮಾಡ್ತಾರೆ. ಈ ಎಲ್ಲ ಸಮಯದಲ್ಲಿ ಮದುವೆ ಮಾಡ್ತಾರೆ. ಆ ಸಮಾಜದಲ್ಲಿ ಮದುವೆಗಳು ಯಾವ್ಯಾವ ರೀತಿ ಆಗುತ್ತೋ ಅದೇ ರೀತಿಯೇ ನಮ್ಮ ಕರಗ ಶಕ್ತಿಯೋತ್ಸವ ನಡೀತಾ ಇರೋದು. ಯಾವ ರೀತಿ ಇದು ಉದಾಹರಣೆಗೆ ಹೇಳ್ಬೇಕಂದ್ರೆ, ಹೆಣ್ಣು ಕೊಡೋದು ತಗೊಳ್ಳೋದು ಮಾತಾಡೋದೆಲ್ಲ ಸಹಜ. ನಾವು ಚೈತ್ರ ಪೌರ್ಣಿಮೆಗೆ ಫಿಕ್ಸ್ ಮಾಡ್ದಂಗೆ ಅದೇ ಥರ ಮದುವೆಗಳು ಸೆಟ್ ಆಗೋಯ್ತಲ್ಲ, ಈ ಥರ ದಿನಕ್ಕೆ ಆಗೋದು ಅನ್ನೋದು ಒಂದು ಫಿಕ್ಸ್. ಅದನ್ನು 11 ದಿವಸಕ್ಕೆ 9 ದಿವಸಕ್ಕೆ ಮುಂಚಿತವಾಗಿ ಒಂದು ಲಗ್ನ ಕಟ್ಟೋದು ಅಂತ, ದೇವ್ರ ಮುಂದೆ ಲಗ್ನ ಕಟ್ಟೋದು ಅನ್ನೋದು ಇರ್ತದೆ. ಆಮೇಲೆ ಉತ್ಸವದ ದಿನ ನಿಗದಿ ಆಗುತ್ತೆ. ಹಾಗಿದ್ರೆ ಉತ್ಸವದ ದಿವಸ ನಮ್ಗೆ ಹೆಂಗಾಗುತ್ತೋ, ನಮ್ಗೆ ಉತ್ಸವದ ದಿನ 9 ದಿವಸ ಮುಗಿಯೋಷ್ಟರಲ್ಲಿ 11 ದಿವಸದಲ್ಲಿ ಹೆಂಗೆ ಮುಗೀತದೋ ಅದೇ ರೀತಿಯಲ್ಲಿ ಒಬ್ಬರು ಮದುವೆ ಆಗಬೇಕು ಅಂತಂದರೆ 9 ದಿವಸದ ಮುಂಚಿತವಾಗಿ ಅವ್ರಿಗೂ ಅದೇ ಶಾಸ್ತ್ರ ಮಾಡ್ತಾರೆ. ದೇವರ ಹತ್ರ ಕುಂತ್ಕೊಂಡು ಲಗ್ನ ಕಟ್ಕೊಂಡು ಕೊಡೋದು ತಗೊಳ್ಳೋದು ಆಯಿತು, ಮುಂದಕ್ಕೆ ಪತ್ರಿಕೆ ಹಂಚ್ಬೋದು ಮಾಡಬಾರ್ದು ಅನ್ನೋದು ಶಾಸ್ತ್ರ ಮಾಡ್ತಾರೆ. ಆಮೇಲೆ ಅವ್ರು ಕರಗ ಮದುವೆ ಶಾಸ್ತ್ರ ಬರ್ತದೆ.
ನಾಳೆ ಮದುವೆ ಅಂದರೆ ಇವತ್ತು ಹೆಣ್ಣಿಗೆ ಅರ್ಶಿನ ಎಲ್ಲ ಮದುವೆ ಶಾಸ್ತ್ರಗಳೆಲ್ಲ ಮಾಡ್ತಾರೆ. ಆವಾಗ ನೋಡಿ ಅವರು ಕರ್ಗದ ಪೂಜೆ ಅಂತ ಮಾಡ್ತಾರೆ. ಪ್ರತಿಯೊಂದು ಸಮಾಜದಲ್ಲಿ ಹಿಂದಿನ ದಿವಸ ಹೆಣ್ಣನವ್ರನ್ನ ಚೌಟ್ರಿಗೆ ಕರ್ಕೊಂಡೋದವಾಗ ಕರ್ಗದ ಪೂಜೆ ಅಂತ ಮಾಡ್ತಾರೆ. ಹಂಗೆ ಇದಕ್ಕೆ ನಮ್ಮ ಕರ್ಗದ ಶಕ್ತಿಯೋತ್ಸವಕ್ಕೆ ಇಷ್ಟೊಂದು ಜನಪದ ಜಾನ ಬರೋದು ಅಂತಂದರೆ ಎಲ್ಲರಿಗೂ ಕರ್ಗ ಶಕ್ತಿಯೋತ್ಸವ ನೋಡಿರೋದ್ರಿಂದ ಮಾಡ್ತಾ ಇರೋದ್ರಿಂದ ಅದಕ್ಕೆ ಭೇದ ಭಾವ ಇಲ್ದಿರ ಬರ್ತಾರೆ. ಕರ್ಗ ಶಕ್ತಿಯೋತ್ಸವ ನೋಡೋಕ್ಕೆ ಮಾಡಬೇಕು. ಅವ್ರಿಗೇನೋ ನೋಡದೇ ಇದ್ರೆ ಏನೋ ಒಂದು ಸಮಾಧಾನ ಏನೋ ಕಳ್ಕೊಂಡಂಗೆ ಆ ಒಂದು ದೃಷ್ಟಿಗೆ ಒಂದು ದರ್ಶನ ಆಗೋಗ್ಬಿಟ್ರೆ ಸಾಕು. ಆ ಒಂದು ದೃಷ್ಟಿಗೆ ಕರ್ಗ ಇಲ್ಲಿ ಹೋಗ್ತಾ ಇದ್ದರೆ ಸೊಂದಿನಲ್ಲಿ ಬರ್ತಾರೆ. ಇಲ್ಲೇನಾದ್ರು ಮುಖ್ಯ ರಸ್ತೆನಲ್ಲಿ ನೋಡ್ಬಿಟ್ರು ಕೂಡ ತಿರುಗಿ ಆ ರಸ್ತೆ ಬರ್ಸೋದು ಸೊಂದಿಯಿಂದ ಓಡಿರ್ತಾರೆ. ಹೆಣ್ಮಕ್ಳು ಇರ್ಬೋದು, ಗಂಡು ಮಕ್ಳು ಇರ್ಬೋದು, ಮಕ್ಳು ಇರ್ಬೋದು. ಏನಕ್ಕೆ ಅಂದರೆ ಆ ಯಮ್ಮನ ದರ್ಶನ ಇನ್ನೂ ನೋಡಬೇಕು ಕಾತಿರ್ತಾರೆ. ಅವ್ರಿಗೆ ಸಮಾಧಾನ. ಆವಾಗ ಸಮಾಧಾನ ಆಗದೆ ಇರೋರು ನೋಡಿ ಎಷ್ಟು ಚಿಂತೆ ಪಡ್ತಾರೆ. ನೋಡೋ ತೃಪ್ತಿ ಪಟ್ಟೆ ಅಂತಾರೆ. ಅದೇನು ಅಂತಾರೆ, ಅವರು ವರ್ಷ ಪೂರ್ತಿ ಮಾಡೋಂಥ ಕೆಲಸ ಕಾರ್ಯಗಳು, ವ್ಯಾಪಾರ ಅಭಿವೃದ್ಧಿಗಳು ಎಲ್ಲ ಒಂದು ವಿಚಾರದ ದೃಷ್ಟಿಯಿಂದ ಆ ದೇವತೆಯನ್ನು ನೋಡ್ಕೊಳ್ಳೋದಕ್ಕೆ ಬರ್ತಾರೆ ಅನ್ನೋದಕ್ಕೆ ಒಂದು ಪದ್ಧತಿಗೆ ಇದೇ ಸಾಕ್ಷಿ. ಇದೊಂದು ಸಾಕ್ಷಿ. ಆ ರೀತಿಯಾಗಿ ಕರ್ಗ ಶಕ್ತಿಯೋತ್ಸವ ಮಾಡಿದಾದ್ಮೇಲೆ ನಾವು ಮುಂದಿನ ದಿನ ತಾಯಿ ಮನೆಗೆ ಹೋಗಿ ಅಲ್ಲಿ ಸ್ನಾನ ಮಾಡಿಕೊಂಡು ತಿರುಗಿ ಮತ್ತೆ ಬಂದು ಕರ್ಗ ಶಕ್ತಿಯೋತ್ಸವಕ್ಕೆ ಆವಾಗ ಅರ್ಚಕರನ್ನ ಒಳಗೆ ಬಿಡ್ತಾರೆ. ಗರ್ಭಗುಡಿಗೆ ಬಂದು ಸೇರ್ತಾರೆ. ಗರ್ಭಗುಡಿಗೆ ಬಂದು ಸೇರಿದ ನಂತರ ಏನು ಗಂಟೆ ಪೂಜಾರಿ, ಗಣಾಚಾರಿ, ಪೂಜಾರಿ ಯಾರು ಇರ್ತಾರೋ, ಶಾಸ್ತ್ರ ಏನಿದೆ, ಭಕ್ತಿ ಏನಿದೆ, ಚಾಚೂ ತಪ್ಪದಿರ ಆ ಸಂಪ್ರದಾಯನ ಗೋಪ್ಯವಾಗಿ ಯಾರಿಗೂ ಒಬ್ರಿಗೂ ಗೊತ್ತಿಲ್ಲ. ಅವು ಏನು ಕರ್ಗದ ಶಕ್ತಿ ಒಳಗೆ ಇದೆಯೋ ಆ ಶಕ್ತಿ ದೇವತೆ ಆರಾಧನೆ ಅಲ್ಲಿ ಇದೆ. ಇದು ಗೋಪ್ಯತೆ ಹೇಳ್ದವರು ಇವತ್ತವರೆಗೂ ಕೆಡುಕಾಗಿದೆಯೇ ಹೊರತು ಯಾರೂ ಒಳ್ಳೆಯದಾಗಿಲ್ಲ. ಏನಾದ್ರು ಆ ರೀತಿ ಉದಾಹರಣೆಗಳಿದಾವ? ಇದೆ ಉದಾಹರಣೆಗಳಿದೆ. ಯಾರ ಬಳಿನೂ ಹೇಳಿ ಅದರಿಂದ ಕೆಡಕಾಗಿದೆ ಇದು ಯಾರ ಹತ್ರ ಅವರು ತಮಾಷೆಗೆ ಇಷ್ಟೇನಾ ಅದು ಇದು ಅಂತ ಹುಡುಗುದ್ದಿಗೆ ಬಂದ್ಬಿಡ್ತಾರಲ್ಲ ಹೊಸ ಬಿಸಿ ರಕ್ತದವರು. ಆ ಬಿಸಿ ರಕ್ತದ ಜೊತೆಗೆ ಬಿಸಿ ರಕ್ತದ ಹುಡುಗರೇ ಇರ್ತಾರೆ. ಏನಂತ ಕೆಣಕ್ತಾರೆ. ಅವ್ರು ಹೇಳ್ದವ್ರಿಗೆಲ್ಲ ಕೆಡಕುಗಳು ಆಗಿದೆ, ಹಿಂದೆನೂ ಆಗಿದೆ. ಇವತ್ತೊಂದು ನಾವು ನೋಡಿರೋ ಕಾಲದಲ್ಲ, ಪೂರ್ವ ಕಾಲದಿಂದನೂ ಆಗಿದೆ. ಅದಕ್ಕೆ ಕೆಲವರು ಇದರಲ್ಲಿ ಕುಲಸ್ನಲ್ಲಿ ಪೂಜಾರಿ ಅರ್ಚಕರ ಮನೆಯೇ ಕುಟುಂಬ ಅಂತ ಇದೆ. ಅವ್ರ ಕುಟುಂಬದಲ್ಲೇ ಆರಿಸ್ಕೊಳ್ಳೋದು ಮುಖ್ಯವಾಗಿ. ಅವ್ರ ಕುಟುಂಬದಲ್ಲಿ ಇಲ್ಲದೇ ಇದ್ದ ಪಕ್ಷದಲ್ಲಿ ನಾವು ಬೇರೆ ಕುಟುಂಬದಲ್ಲಿ ನಾವು ತೊಗೊಳ್ತೀವಿ. ಆ ಬೇರೆ ಕುಟುಂಬದಲ್ಲಿ ಯಾರನ್ನ ತೊಗೊಳ್ತೀರಿ, ಅವನು ವೀರಕುಮಾರ ಆಗಿರಬೇಕು, ಕಂಕಣಧಾರಿ ಆಗಿರಬೇಕು, ಆ ಭಕ್ತಿನಲ್ಲಿ ಸೇವೆ ಮಾಡಿರೋನಾಗಿರ್ಬೇಕು. ಆ ಥರನವನ್ನ ಸೆಲೆಕ್ಷನ್ ಮಾಡ್ಕೊಳ್ತೀವಿ. ಆಗ ಹೊಸದಾಗಿ ಆತನಿಗೆ ಸೇರ್ಪಡೆ ಮಾಡ್ಕೊಳ್ತೀವಿ. ಇದೆಲ್ಲ ನಮ್ಮಲ್ಲಿ ಶಾಸ್ತ್ರ ಇದೆ. ನಮ್ಮಲ್ಲಿ ಇದ್ರ ಜೊತೆಗೆ ನಾವು ಗೌಡ್ರ ಮನೆ ತಂದವರು. ನಾವು ಈ ಸಮಾಜಕ್ಕೆ 5 ಮನೆ ತಂದವರು ಗೌಡ್ರ ಮನೆ ತಂದವರು ಇರ್ತೀವಿ. ಈಗ ಎಲ್ಲ ಮದುವೆ ಕಾರ್ಯಕ್ರಮಕ್ಕೂ ನಾವು ಹೋಗ್ಬೇಕು, ಒಳ್ಳೇದಕ್ಕೂ ಹೋಗ್ಬೇಕು, ಒಂದು ಏನಾದ್ರು ಇದಾಯ್ತು ಅಂದರೆ ಹೋಗ್ಬೇಕು, ಒಂದು ನಾಮಕರಣ ಆದ್ರೂ ಹೋಗ್ಬೇಕು. ಈ ಥರ ದೇವಸ್ಥಾನದಲ್ಲಿ ಏನೇ ಪದ್ಧತಿ ಇದ್ರೂ ಕೂಡ ಒಮ್ಮತವಾಗಿ 5 ಮನೆ ತಂದವರು ಸೇರಿ ಕಾರ್ಯಕಲಾಪಗಳು ನಡೆಸ್ತೀವಿ. ಒಬ್ಬರಲ್ಲ ಒಬ್ಬರು. ಏನಕ್ಕೆ ಇದು ಮಾಡೋದು ಅಂತಂದರೆ, ಟೈಮ್ ಸರಿಗೆ ಅದು ದೇವಿಗೆ ಕಾರ್ಯಕ್ರಮಗಳು ಆಗಬೇಕಾಗಿರೋ ದೃಷ್ಟಿಯಿಂದ ಒಬ್ಬರನ್ನ ಕರಿಬೇಕು. ಪೂಜಾರಿನ ಕರಿ, ಗಂಟೆ ಪೂಜಾರಿನ ಕರಿ, ದಾಸನ ಕರಿ, ಕೋಲ್ಕಾರನ ಕರಿ, ಮುಂತೆಲ್ಲ ದೇವಸ್ಥಾನದವ್ರನ್ನ ಪಂಜಿಡಿಯವ್ರನ್ನ ಕರಿ, ಕೊಂತಾಡಿಯವ್ರನ್ನ ಕರಿ ಅನ್ನೋದಕ್ಕೆ ಸೇರಿಸ್ತೀವಿ. ಆವಾಗ ಸೇರಿಸಿದವಾಗನೇ ಒಂದು ಕಳೆ. ಆವಾಗ ಒಂದು ಶಕ್ತಿ ಆರಾಧನೆ ಬರ್ತದೆ. ಆ ಶಕ್ತಿ ಆರಾಧನೆ ಬಂದಂಥದ್ದಾಗ ದ್ರೌಪದಿ ದೇವಿ ಏನಕ್ಕೆ ಇಲ್ಲಿಗೆ ಬೆಂಗಳೂರಿನಲ್ಲಿ ಸ್ಥಾಪನೆ ಆಯಿತು ಅನ್ನೋದು ಒಂದು. ಎರಡನೇದು ಧರ್ಮರಾಜ ಕೃಷ್ಣ ಪರಮಾತ್ಮ ಯಾಕೆ ಇಲ್ಲಿ ಉತ್ಪತ್ತಿ ಆದರು ಅನ್ನೋದು ಒಂದು ಮುಖ್ಯ ತಗೊಳ್ತಾರೆ. ನೀವು ಕರ್ನಾಟಕದಲ್ಲಿ ಎಲ್ಲೇ ಯಾವುದೇ ಮೂಲೆಯಲ್ಲಿ ನೋಡಿ 800 ವರ್ಷದ ಇತಿಹಾಸ ಅಂತಾರೆ, 1000 ವರ್ಷಗಳ ಇತಿಹಾಸ ಅಂತ ಹೇಳ್ತಾರೆ. ಧರ್ಮರಾಯ ಮತ್ತು ಕೃಷ್ಣ ಪರಮಾತ್ಮ ಇಬ್ಬರೇ ಅಲ್ಲಿ ಸ್ಥಾಪನೆ ಆಗಿರೋದು. ಬೇರೆ ಯಾವುದೇ ನಮ್ಮ ಸಮುದಾಯದವರು 106 ಜಾಗದಲ್ಲಿ ಇವಾಗ 150 ವರ್ಷದವರೆಗೂ ಕರ್ಗಗಳು ನಡೀತದೆ. ತಮಿಳ್ನಾಡಿನಲ್ಲಿನೂ ಕೂಡ ಕರ್ಗ ಆಗುತ್ತದೆ, ಆಂಧ್ರನಲ್ಲೂ ಆಗುತ್ತೆ. ಅಲ್ಲೆಲ್ಲ ಒಂದೊಂದು ಥರ, ಎಲ್ಲ ಥರದಲ್ಲಿ ಆ ಊರು ಪದ್ಧತಿನಲ್ಲಿ ಮಾಡ್ತಾಯಿದ್ದಾರೆ. ಅವ್ರ ಅನುಸರಣೆಗೆ ಅವ್ರು ಮಾಡ್ಕೊಂಡಿದ್ದಾರೆ. ಆದರೆ ಹೊಸದಾಗಿ ಯಾವುದಾದ್ರು 400 ವರ್ಷದ್ದು 500 ವರ್ಷದ ಹಿಂದಿಂದು ಧರ್ಮರಾಜ ಕೃಷ್ಣ ಸ್ಥಾಪನೆ ಆಗಿರೋದು ಇತಿಹಾಸ ಇದ್ದರೆ ಯಾವುದಾದ್ರು ಒಂದು ತೋರಿಸಿ. ಆ ಬೆಂಗಳೂರಿನಲ್ಲಿ ಇವಾಗ ಏನು ದೇವಸ್ಥಾನ ಇದೆ ಆ ದೇವಸ್ಥಾನ ಬಿಟ್ಟರೆ ಬೇರೆ ಯಾವುದಿಲ್ಲ. ಅದು ದ್ರೌಪದಿನ ಯಾಕೆ ಸ್ಥಾಪನೆ ಮಾಡಿಲ್ಲ, ಇದು ಮೂಲ ಕಾರಣ.
ಓಕೆ, ಅದ್ರ ಬಗ್ಗೆ ನಾನು ಕೇಳ್ತೀನಿ ನಿಮ್ಮನ್ನ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಗೋವಿಂದರಾಜು ಸರ್, ಈಗ ಅವ್ರು ಹೇಳ್ತಾ ಇದ್ರು 800 ವರ್ಷ ಅಂತ ಹೇಳ್ತಾರೆ, ಬಟ್ ಸಾವಿರಾರು ವರ್ಷಗಳು ಅಂತ ಹೇಳೋ ಉಲ್ಲೇಖಗಳು ಕೂಡ ಸಿಗುತ್ತೆ ಅಂತ. ಇಲ್ಲಿ ಬೆಂಗಳೂರಿನ ಜೊತೆಗೆ ಕರಗದ ನಂಟು, ಮಹಾಭಾರತದ ಕಾಲದಿಂದ ದ್ರೌಪದಿಗೆ ಈ ಆಚರಣೆ ಇರುವಂಥ ಹಿನ್ನೆಲೆ, ಮತ್ತು ಕರಗ ಶಬ್ದ, ಅದರ ಅರ್ಥ, ಇವುಗಳ ಬಗ್ಗೆ ತಿಳಿಸ್ಕೊಡೋದಾದ್ರೆ. ನಮ್ಮ ಜಾನಪದದ ನಿಘಂಟುಗಳಲ್ಲಿ ಹುಡುಕ್ತಾ ಹೋದರೆ ಕರಗ ಅಂದರೆ ನೀರು ತುಂಬಿದ ಗಡಿಗೆ ಅಂತಿದೆ. ನೀರು ತುಂಬಿದ ಗಡಿಗೆ, ಇಲ್ಲಿ ನಾವು ಅದನ್ನೇ ಮಾಡೋದು. ನಾವು ಈಗ ಕರಗ ಮುಗೀತು ಅಂತಂದರೆ ಮತ್ತೆ ಆ ತಾಯಿನ ನಾವು ಜಲಸ್ತಂಭನದಲ್ಲಿ 1 ವರ್ಷ ಕಾಲ ಇಡ್ತೀವಿ. ಜಲಮೂಲಕ್ಕೆ ಹೋಗ್ತಾಳೆ ತಾಯಿ. ಮತ್ತೆ ಆ ಕರಗವನ್ನು ಮತ್ತೆ ಆಹ್ವಾನ ಮಾಡಿ ನಮ್ಮ ಕರಗದ ಕುಂಟೆ ಆ ಶಕ್ತಿಪೀಠದಲ್ಲಿ ಮಗುವಿನ ರೂಪಕ್ಕೆ ತರ್ತಾರೆ. ಅಂದರೆ ಹಸಿ ಕರಗ, ಆ ತಾಯಿಯ ಮಗುವಿನ ಬಾಲ್ಯಾವಸ್ಥೆಯಲ್ಲಿ ಬಾಲಕಿಯಾಗಿ ಆಕೆನ ನಾವು ದೇವಸ್ಥಾನಕ್ಕೆ ತಂದು, ದೇವಸ್ಥಾನದಲ್ಲಿ ಜನಗಳಿಗೆ ದರ್ಶನ ಕೊಡ್ತಾ ದೇವಸ್ಥಾನಕ್ಕೆ ಬಂದು, ಅನಂತರ ಆಕೆ ವೈವಾಹಿಕ ಜೀವನದ ಮಟ್ಟಕ್ಕೆ ಇವತ್ತು ಅರ್ಜುನ ತಾಳಿ ಕಟ್ಟೋ, ದ್ರೌಪದಿಗೆ ತಾಳಿ ಕಟ್ತಕ್ಕಂಥ ಸಂಪ್ರದಾಯ ನಡೆದ. ಅನಂತರ ತೇರಲ್ಲಿ ಅರ್ಜುನನ ವಿಗ್ರಹ, ದ್ರೌಪದಿ ವಿಗ್ರಹ, ಅಲ್ಲಿ ವಿವಾಹ ಆಗಿ ನಂತರ ಕರಗದ ಮುಂದುವರೆದ ಕಾರ್ಯಗಳು ನಡೀತವೆ. ಓಕೆ, ಮಹಾಭಾರತದ ಉಲ್ಲೇಖಗಳು ಜೊತೆಗೆ ಸರ್ ಹೇಳ್ತಿದ್ದ ಹಾಗೆ ಇತ್ತೀಚೆಗೆ ಅಲ್ಲಿ ಶುರು ಆಗಿರ್ಬೋದು, ಬಟ್ ಬೆಂಗಳೂರಲ್ಲಿ ಇಷ್ಟು ವರ್ಷಗಳ ಪರಂಪರೆ ಅದನ್ನು ಕಾಪಾಡಿಕೊಂಡು ಬರೋದು, ಅದು ಉಳ್ಕೊಂಡು ಬರೋದಿದೆಯಲ್ಲ, ಅದು ನಿಜವಾಗ್ಲೂ ಮಾತಾಡಲೇಬೇಕಾದಂಥ ವಿಚಾರ. ಸೊ ಆ ಬಗ್ಗೆ ಏನು ಹೇಳ್ತೀವಿ? ದ್ರೌಪದಿ ಮಹಾಭಾರತದ ಕಥಾನಾಯಕಿ. ಮಹಾಭಾರತದಲ್ಲಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ಬಿಟ್ಟರೆ ದ್ರೌಪದಿ ಮಿಕ್ಕವರು ಎಲ್ಲರಿಗಿಂತ ಶಕ್ತಿಶಾಲಿ. ಆದರೆ ಒಂದೇ ಒಂದು ಹನಿ ರಕ್ತವನ್ನು ತಾನು ಸ್ವತಃ ತೆಗೆಯೋದಿಲ್ಲ. ಆದರೆ ಎಲ್ಲ ದುಷ್ಟರನ್ನು ತಮ್ಮ ಪಾಂಡವರು ತನ್ನ ಪತಿಗಳ 5 ಜನ ಪಂಚಭೂತಗಳ ಅಂಶದಲ್ಲಿ ಹುಟ್ಟಿರ್ತಕ್ಕಂಥ 5 ಜನರಲ್ಲಿ ರೋಷ ಹುಟ್ಟಿಸಿ ಕೆರಳಿಸಿ ಎಲ್ಲ ಶತ್ರುಗಳನ್ನು ಸಂಹಾರ ಮಾಡ್ತಾಳೆ. ದುರ್ಯೋಧನ ತನ್ನ ತಾಯಿಯ ತವರು ಮನೆಯ 101 ಜನರನ್ನು ಸಹ ಕೊಲ್ತಾನೆ. ಆದರೆ ಅವನ ಸಂಪೂರ್ಣ 101 ಜನರನ್ನು ದ್ರೌಪದಿ ಮಾತೆಯ ಹಠ ಸರ್ವನಾಶ ಮಾಡು. ಸತ್ಯ ಹೌದು. ಅಂದರೆ 2ನೇ ಕೇಂದ್ರ ಬಿಂದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ, ನೀವು ಹೇಳಿದಾಗೆ ಶ್ರೀಕೃಷ್ಣನ ನಂತರ ಅಂತ. ಮತ್ತೊಂದು ಚಿಕ್ಕ ಬ್ರೇಕ್ನ